ಆಲ್ ಗುಡ್ ಮಾರ್ನಿಂಗ್ ಎವ್ರಿವನ್. ಡಿಕ್ಷನರಿ ಬದಲಾಯಿಸ್ಕೊಂಡ್ಬಿಟ್ರಿ. ಹೆಣ್ಮಗಳಿಗೆ ಯಾರಾದ್ರೂ ಅವಮಾನ ಮಾಡಬೇಕು, ಆಕೆನ ಕುಗ್ಗಿಸ್ಬೇಕು, ಆಕೆಯ ತೇಜೋವಧೆ ಮಾಡಬೇಕು ಅಂತ ವೇಶ್ಯೆ, ಸೂಳೆ, ಪ್ರಾಸ್ಟಿಟ್ಯೂಟ್ ಅಂದ್ರೆ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್. ನೀನು ಗಂಡಸು. ನಿನ್ನನ್ನ ಸಪೋರ್ಟ್ ಮಾಡ್ತಾ ಇರೋರು ಗಂಡುಗಳು. ಬರ್ದಿಟ್ಕೊಂಡ್ಬಿಡಿ ಎಲ್ಲಾರು. ಯು ಡೋಂಟ್ ಹ್ಯಾವ್ ರೈಟ್ ಟು ಕಾಲ್ ವುಮೆನ್ ಲೈಕ್ ದಟ್. ಯಾವ ಹಕ್ಕಿದೆ ನಿಮ್ಗೆ ಆಕೆಯನ್ನ ಆ ರೀತಿಯಾಗಿ ಮಾತಾಡ್ಲಿಕ್ಕೆ? ಆಕೆ ಆತರದ್ದೇ ಒಂದು ಪ್ರೊಫೆಷನಲ್ ಯಾರಾದ್ರೂ ಇದ್ರೂ ಕೂಡ ಅವರನ್ನು ನೀವು ಅವಮಾನಿಸ್ಲಿಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ. ನೀವು ಯಾರನ್ನಾದ್ರೂ ಅವಮಾನ ಮಾಡ್ಲಿಕ್ಕೆ ಈ ಪದ ಉಪಯೋಗಿಸೋ ಮೊದಲು ತಿಳ್ಕೊಳ್ಳಿ, ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್. ಅಷ್ಟೇ ಹೇಳೋದು. ಅಲ್ಲ ಸಿಟಿ ರವಿ ಅವರೇ, ನಿಮ್ ತಲೆಗೆ ಪೆಟ್ಟಾಗ ಮೊದಲು ಈ ಮಾತು ಆಡಿದ್ರ, ಇಲ್ಲ ತಲೆಗೆ ಪೆಟ್ಟಾದ್ಮೇಲೆ ಆಡಿದ್ರ? ಯಾಕಂದ್ರೆ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಮೋದಿಜಿಯವರೇ, ನೀವು ಬೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ, ನಿಮ್ಮ ಕಾರ್ಯಕರ್ತ ಪಡಾವೋ, ನಿಮ್ಮ ಬಿಜೆಪಿ ಕಾರ್ಯಕರ್ತ ಪಡಾವೋ, ಬಿಜೆಪಿ ನೇತಾ ಪಡಾವೋ, ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ತಲೆನಲ್ಲಿ ಸಗಣಿ ತುಂಬಿಕೊಂಡು ಸದನದಲ್ಲಿ, ಪರಿಷತ್ತಲ್ಲಿ ಬಾಯಿಗೆ ಬಂದಂಗೆ ಸುಮಂಗಳಿ, ನಿತ್ಯ ಸುಮಂಗಳಿ ಅಂತ ಮಾತಾಡ್ತಾರಲ್ಲ, ಇದು ಹಿಂದೂ ಸಂಸ್ಕೃತಿನ, ಹಿಂದೂ ಸಂಸ್ಕೃತಿಯನ್ನ ಕಾಪಾಡ್ತಾ ಇರುವ ರೀತಿನ ನಾಚಿಕೆ ಆಗ್ಬೇಕು ನಿಮ್ ಬಿಜೆಪಿ ಪಕ್ಷಕ್ಕೆ. ಇದು ರಾಜೀನಾಮೆ ಕೊಡೋದಲ್ಲ, ರಾಜ್ಯ ಬಿಟ್ಟು ಓಡಿಸ್ಬೇಕು ಈ ತರ ಒಂದು ಏನು ಗಂಡು ಅದೇನೋ ಹೇಳದ್ನಲ್ಲ ಆಗ್ಲೇ ಅವ್ರುಗಳನ್ನ. ಅರ್ಥ ಆಯ್ತಾ ಹೇಳೋದು? ಅರ್ಥ ಆಗ್ಲೇಬೇಕು. ಅರ್ಥ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಇನ್ಮೇಲೆ ಯಾವುದೇ ಗಂಡಸು ಅಥವಾ ಹೆಂಗಸು ಯಾರೇ ಆಗಿರ್ಬೋದು, ಇನ್ನೊಬ್ಬರಿಗೆ ಅವಮಾನ ಮಾಡಬೇಕು, ಇನ್ನೊಬ್ರು ತೇಜೋವಧೆ ಮಾಡಬೇಕು, ಅವರನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಈ ಪದಗಳನ್ನ ಉಪಯೋಗಿಸಿದ್ರೆ ಯು ಆರ್ ದಟ್ಸ್ ಇಟ್. ಇದನ್ನ ನಾವು ಕಾನೂನಲ್ಲಿ ತಗೊಂಡ್ಬರ್ಬೇಕು. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರಬೇಕು. ಯು ಕೆನಾಟ್ ನೀವ್ ಹಂಗ್ ಮಾಡಬಾರ್ದು. ಯಾಕೆ ಮಾಡಬೇಕು? ಒಬ್ರಿಗೆ ಅವಮಾನ ಮಾಡಕ್ಕೆ, ತೇಜೋವಧೆ ಮಾಡಕ್ಕೆ ಈ ರೀತಿಯಾದ ಪದಗಳನ್ನ ಬಳಸೋದು ತಪ್ಪು. ಇದು ಅಸಂವಿಧಾನಿಕ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಕ್ರೈಮ್, ಇದು ಅಪರಾಧ. ಇದನ್ನ ಬರ್ದಿಟ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ. ಸೇವ್ ವುಮೆನ್, ರೆಸ್ಪೆಕ್ಟ್ ವುಮೆನ್ ಅದಿರ್ಲಿ ನಿಮ್ಮಲ್ಲಿ. ಮಹಿಳೆಯರಿಗೆ ಮರ್ಯಾದೆ ಕೊಡೋದನ್ನ ಕಲೀರಿ. ಆಮೇಲೆ ನಿಮ್ದು ಹಿಂದೂ ಸಂಸ್ಕೃತಿ ಎಲ್ಲಾನು